2026ರ ಐಪಿಎಲ್ಗೆ ಸಿದ್ಧವಾಗ್ತಾ ಇರುವಂತಹ ಫ್ರಾಂಚೈಸಿಗಳು ಡಿಸೆಂಬರ್ 16ರಂದು ಅಬುಧಾಬಿಯಲ್ಲಿ ನಡೆಯಲಿರುವಂತಹ ಮಿನಿ ಆಕ್ಷನ್ನಲ್ಲಿ ಆಟಗಾರರನ್ನ ಖರೀದಿ ಮಾಡಲಿದ್ದಾರೆ. ಬಿಸಿಸಿಐ ಅಂತಿಮ ಪಟ್ಟಿಯ ಪ್ರಕಾರ 359 ಕ್ರಿಕೆಟಿಗರು ಮಾತ್ರ ಬಿಡ್ಡಿಂಗ್ಗೆ ಸಿದ್ಧರಿದ್ದಾರೆ. ಇವರಲ್ಲಿ 240+ ಭಾರತೀಯ ಆಟಗಾರರು ಹಾಗೆ 110+ ವಿದೇಶಿ ಪ್ಲೇಯರ್ಸ್ ಇದ್ದಾರೆ. ಸದ್ಯ ಆರ್ಸಿಬಿ ಫ್ರಾಂಚೈಸಿ 6 ಆಟಗಾರರನ್ನ ಖರೀದಿ ಮಾಡಬೇಕಿದೆ. ಸೊ ಬೆಂಗಳೂರು ಟೀಮ್ ಕಣ್ಣಿಡಬಹುದಾದ ಪ್ಲೇಯರ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 10 ಐಪಿಎಲ್ ಫ್ರಾಂಚೈಸಿಗಳು 77 ಆಟಗಾರರನ್ನ ಖರೀದಿ ಮಾಡಬೇಕಿದೆ. 3 ಸಲ ಚಾಂಪಿಯನ್ ಆಗಿರುವಂತಹ KKR 64 ಕೋಟಿಯೊಂದಿಗೆ ಅತ್ಯಧಿಕ ಮೊತ್ತದೊಂದಿಗೆ ಹರಾಜಿಗೆ ಎಂಟರ್ ಆಗಲಿದೆ. ಇನ್ನು ಹೈಯೆಸ್ಟ್ ಪರ್ಸ್ ಬ್ಯಾಲೆನ್ಸ್ KKR ಬಳಿಯೇ ಇದೆ. 6 ವಿದೇಶಿ ಆಟಗಾರರು ಸೇರಿದಂತೆ 17 ಆಟಗಾರರನ್ನ ರಿಟೈನ್ ಮಾಡಿಕೊಂಡಿರುವಂತಹ ಆರ್ಸಿಬಿ 16.40 ಕೋಟಿಯೊಂದಿಗೆ ಅಖಾಡಕ್ಕಿಳಿಯಲಿದೆ. 2 ವಿದೇಶಿ ಆಟಗಾರರು ಸೇರಿದಂತೆ ಒಟ್ಟು 8 ಸ್ಥಾನಗಳನ್ನ ಭರ್ತಿ ಮಾಡಿಕೊಳ್ಬೇಕಿದೆ. ಅದರಲ್ಲೂ ಲಿಯಾಮ್ ಲಿವಿಂಗ್ಸ್ಟೋನ್ ಸ್ಥಾನಕ್ಕೆ ಒಬ್ಬ ಸಮರ್ಥ ಆಟಗಾರನ ಖರೀದಿ ಮಾಡಬೇಕಿದೆ. 350 ಆಟಗಾರರಲ್ಲಿ 7 ಪ್ಲೇಯರ್ಗಳು ಆಲ್ರೌಂಡರ್ಗಳ ಪಟ್ಟಿಯಲ್ಲಿ ಮೊದಲ ಸುತ್ತಿನಲ್ಲಿ ಹರಾಜು ನಡೆಸೋಕೆ ರೆಡಿಯಾಗಿದ್ದಾರೆ. ಸೊ ಹರಾಜಿನಲ್ಲಿ ಮೊದಲ ಸುತ್ತಿನಲ್ಲಿ ಆರ್ಸಿಬಿ ಕಣ್ಣಿಡಬಹುದಾದಂತ ವಿದೇಶಿ ಆಲ್ರೌಂಡರ್ಗಳು ಯಾರೆಲ್ಲ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಂಗ್ಲೆಂಡ್ ತಂಡದ ಆಲ್ರೌಂಡರ್ ಗಸ್ ಅಟ್ಕಿನ್ಸನ್. ಇಂಗ್ಲೆಂಡ್ ತಂಡದ ಆಲ್ರೌಂಡರ್ ಆಗಿರುವಂತಹ ಗಸ್ ಅಟ್ಕಿನ್ಸನ್ ಈ ಸಲ A1 ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಈ ಹಿಂದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಲ್ಲಿ ಕಾಣಿಸಿಕೊಂಡಿದ್ದಂತ ಅಟ್ಕಿನ್ಸನ್ ಕಳೆದ ಸೀಸನ್ ನಲ್ಲಿ ಕಣಕ್ಕಿಳಿದಿರಲಿಲ್ಲ. ಹೀಗಿದ್ರೂ ಕೂಡ ಮೂಲ ಬೆಲೆ 2 ಕೋಟಿ ರೂಪಾಯಿಯೊಂದಿಗೆ ಮಾರ್ಕ್ಯುಲಿಸ್ ನಲ್ಲಿದ್ದಾರೆ. ಶ್ರೀಲಂಕಾ ತಂಡದ ಸ್ಪಿನ್ನರ್ ವನಿಂದು ಹಸರಂಗ. ಇನ್ನು ಮಿನಿ ಆಕ್ಷನ್ ನಲ್ಲಿ ಶ್ರೀಲಂಕಾ ತಂಡದ ಸ್ಪಿನ್ನರ್ ವನಿಂದು ಹಸರಂಗ ಕೂಡ ಇದ್ದಾರೆ. ಕಳೆದ ಸೀಸನ್ ಅಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದಲ್ಲಿ ಕಾಣಿಸಿಕೊಂಡಿದ್ರು ಇವರು. ಇದೀಗ 2 ಕೋಟಿ ಮೂಲ ಬೆಲೆಯೊಂದಿಗೆ ಹಸರಂಗ ಮೊದಲ ಸುತ್ತಿನ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಸೌತ್ ಆಫ್ರಿಕಾ ತಂಡದ ಆಲ್ರೌಂಡರ್ ವಿಯಾನ್ ಮುಲ್ಡರ್. ಇನ್ನು ಸೌತ್ ಆಫ್ರಿಕಾ ತಂಡದ ಆಲ್ರೌಂಡರ್ ಆಗಿರುವಂತಹ ವಿಯಾನ್ ಮುಲ್ಡರ್ ಕಳೆದ ಸೀಸನ್ ಅಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡದಲ್ಲಿ ಕಾಣಿಸಿಕೊಂಡಿದ್ರು. ಈಗ 1 ಕೋಟಿ ರೂಪಾಯಿ ಮೂಲ ಬೆಲೆಯನ್ನ ಘೋಷಣೆ ಮಾಡಿಕೊಂಡಿದ್ದು ಮೊದಲ ಸುತ್ತಿನ ಹರಾಜು ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ನ್ಯೂಜಿಲೆಂಡ್ನ ಯುವ ಆಲ್ರೌಂಡರ್ ರಚಿನ್ ರವೀಂದ್ರ. ಇನ್ನು IPL 2025ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರ ಆಡಿದಂತಹ ನ್ಯೂಜಿಲೆಂಡ್ನ ಯುವ ಆಲ್ರೌಂಡರ್ ರಚಿನ್ ರವೀಂದ್ರ ಈ ಸಲ ಹರಾಜಿನಲ್ಲಿದ್ದಾರೆ. ಹಾಗೆ 2 ಕೋಟಿ ರೂಪಾಯಿ ಮೂಲ ಬೆಲೆಯನ್ನ ಘೋಷಿಸಿಕೊಂಡಿದ್ದು ಮಾರ್ಕ್ಯುಲಿಸ್ ನಲ್ಲಿ ಸ್ಥಾನ ಪಡೆದಿದ್ದಾರೆ. ಇಂಗ್ಲೆಂಡ್ ಆಲ್ರೌಂಡರ್ ಲಿಯಾ ಲಿವಿಂಗ್ಸ್ಟೋನ್. ಇನ್ನು ಇಂಗ್ಲೆಂಡ್ ತಂಡದ ಆಲ್ರೌಂಡರ್ ಲಿಯಾ ಲಿವಿಂಗ್ಸ್ಟೋನ್ ಮೇಲೆ ಆರ್ಸಿಬಿ ಮತ್ತೆ ಬಿಡ್ ಮಾಡುವಂತಹ ಚಾನ್ಸಸ್ ಇದೆ. ಕಳೆದ ಬಾರಿ ಬೆಂಗಳೂರು ಪರ ನಿರೀಕ್ಷಿತ ಪ್ರದರ್ಶನ ಬಂದಿರಲಿಲ್ಲ. ಹೀಗಾಗಿ ಈ ಸಲ ಅವರ ಮೇಲೆ ಕಡಿಮೆ ಮೊತ್ತಕ್ಕೆ ಬಿಡ್ ಮಾಡುವಂತ ಚಾನ್ಸಸ್ ಇದೆ. ಇನ್ನು ಲಿವಿಂಗ್ಸ್ಟೋನ್ ಕೂಡ ಈ ಸಲ 2 ಕೋಟಿ ರೂಪಾಯಿ ಮೂಲ ಬೆಲೆಯೊಂದಿಗೆ ಹರಾಜಿನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಒಟ್ಟಿನಲ್ಲಿ ಬೆಂಗಳೂರು ತಂಡ ಈಗಾಗಲೇ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಸೂಪರ್ ಸ್ಟ್ರಾಂಗ್ ಆಗಿದೆ. ಸೊ ಇನ್ನೊಬ್ರು ಬೆಸ್ಟ್ ಆಲ್ರೌಂಡರ್ನ ಖರೀದಿ ಮಾಡಿದ್ರೆ ತಂಡದ ಸ್ಟ್ರೆಂತ್ ಮತ್ತಷ್ಟು ಹೆಚ್ಚಾಗಲಿದೆ. ಹಾಲಿ ಚಾಂಪಿಯನ್ ಆಗಿರುವಂತಹ ಬೆಂಗಳೂರು ತಂಡ ಮತ್ತೆ ಚಾಂಪಿಯನ್ ಆಗೋಕೆ ಇನ್ನೊಂದೇ ಹೆಜ್ಜೆ ಬಾಕಿ ಇರಲಿದೆ. ನಮಸ್ಕಾರ.